ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಉಗಿತಾ ಇದ್ದಾರೆ ನಿಮ್ಮ ಟಿ ವಿಯವ್ರಿಗೆ. ಈಗ ಮಹಾನಟಿ ಅಂತ ಬಂತು, ಟ್ಯಾಲೆಂಟೆಡ್ ಪೀಪಲ್ಸ್ ಬಂದರು ಆ್ಯಕ್ಟಿಂಗ್ ಮಾಡೋಕ್ಕೆ. ಇನ್ನೇನೋ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಡೋರು, ನೆಕ್ಸ್ಟ್ ನಮ್ಮ ಸಿನಿಮಾಗೆ ಬಾ ಅಂತ. ಇದು ಟ್ಯಾಲೆಂಟ್ ಅಂದರೆ. ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಈ ವಿಷಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ನಗು ಬರ್ತಾಯಿತ್ತು ನನಗೆ. ಓಕೆ, ಒಂದು ಟ್ರೆಂಡಿಂಗ್ ವಿಷಯ ಏನಪ್ಪ ಅಂತಂದರೆ, ಅಟ್ ಪ್ರೆಸೆಂಟು ಯಾರ್ಯಾರನೋ ಜಿ ಕನ್ನಡದಲ್ಲಿ ಅಮ್ಕು ಡುಮ್ಕು, ಆಮೇಲೆ ಹೂವಿನಬ್ಬ, ಅದನ್ನು ಹೇಳೋಕ್ಕೆ ನಮಗದು ಬರಲ್ಲ. ಆಮೇಲೆ ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ಮ ಲೈಫ್ ವ್ಯಾಲ್ಯೂಸ್ನೇ ಮರ್ತೋಗಿದ್ದೀವಿ. ಆ ಮಟ್ಟಕ್ಕೆ ಆರಾಮ ವ್ಲಾಗ್ಸ್ ಮಾಡ್ತಾರೆ, ಯಾರೂ ಮಾಡಲ್ಲ. ಇರಲಿ, ಅವ್ರದ್ದು ಏನೇನೋ ಡೈಲಾಗ್ ಬರ್ದು ಕೊಟ್ಟಿರ್ತಾರೆ, ಎಮೋಷನ್, ಅದಕ್ಕೆ ಜಡ್ಜಸ್ಸು ಮಾತಾಡೋ ರೀತಿ ಅಯ್ಯೋ ಅಯ್ಯೋ ಅನ್ನೋ ಥರ ಎಲ್ಲ ತಾರಮ್ಮ ಎಲ್ಲ ಸಿಕ್ಕಾಬಿಟ್ಟೆ ರಿಯಾಕ್ಷನ್ ಕೊಡ್ತಾಯಿದ್ರು. ಕಮೆಂಟ್ ಓದಿದೆ ನಾನು ಒಂದು, ನೋಡಪ್ಪ ಇವರೆಲ್ಲ ಹಿಂಗೆ ಎಮೋಷನ್ ಆಗೋ ಥರ ಡೈಲಾಗ್ ಹೊಡಿತಾರೆ, ನೀವು ಎಮೋಷನ್ ಆಗೋ ಥರ ನೀವು ಇರಬೇಕು, ಹಂಗೆ ಹಿಂಗೆ ಏನೋ ಥರ ಹೇಳ್ಕೊಟ್ಟಿರ್ತಾರೆ, ಹಂಗೆ ಹಿಂಗೆ ಅಂತ ಒಂದು ಕಮೆಂಟ್ ನೋಡಿದೆ ನಾನು. ಸಿಕ್ಕಾಪಟ್ಟೆ ಫನ್ನಿ ಅನಿಸ್ಬಿಡ್ತದೆ ನನಗೆ. ಇರಲಿ, ಇವಾಗ ಜಿ ಟಿ ವಿಯಲ್ಲಿ ಬರ್ತಾ ಇರೋವಂಥ ಒಂದು ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಅಮ್ಕು ಡುಮ್ಕು ಮತ್ತು ಹೂವಿನ ಬಾಣದಂತೆ ಹುಡುಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಒಂದೇ ಒಂದು ಸಾಂಗ್ ಆಡಿ, ಆ ಸಾಂಗ್ನ ವಿಚಿತ್ರವಾಗಿ ಕೆಟ್ಟದಾಗಿ ಆಡಿದ್ದಕ್ಕೆ ಆ ಹುಡುಗಿ ವೈರಲ್ ಆಗಿತ್ತು. ಅಂದರೆ ಬೇಸಿಕಲಿ ನಮ್ಮ ಜನ ಎಂಥವ್ರನ್ನ ಬೆಳೆಸ್ತಾರೆ, ನಮ್ಮ ಜನಕ್ಕೆ ಬೇಕಾಗಿರೋಂಥದ್ದು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಯುವದೋಪು ಅಂತ ಇತ್ತಲ್ಲ, ಒಂದು ಹಳೆ ಸಿನಿಮಾದ ಒಂದು ಕಾಮಿಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಚಪಿಚೆ ಅಂತ ಕೊಟ್ಟುತ್ತಿದ್ರೆ ಆಹಾ ಸೂಪರ್ ಆಗಿದೆ ಅಂತ ನಮ್ಮ ಜನ. ಅಂದರೆ ಪೀಪಲ್ ವಿಲ್ ಲೈಕ್ ವಿಯರ್ಡ್ ಕಾಂಬಿನೇಷನ್ನೇ ಜನ ಇಷ್ಟಪಡ್ತಾರೆ. ಅಥವಾ ಕಿತ್ತೋಗಿರೋದನ್ನು, ಅಳಿಸೋಗಿರೋದನ್ನು, ವಾಸನೆ ಹೊಡಿತಿರೋದನ್ನು, ಯಾರಿಗೂ ಬೇಕಾಗದೇ ಇರೋದನ್ನು, ಯೂಸ್ಲೆಸ್ ಥಿಂಗ್ಸ್ನ ಜನ ಯೂಸ್ ಮಾಡೋದು ಜಾಸ್ತಿ. ಪ್ಲಸ್ ಅದನ್ನು ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹೇಳೋದು ಜಾಸ್ತಿ. ಇವ್ನು ಸಖತ್ತಾಗಿ ಆಡ್ತಾನೆ ಗುರು, ಇವ್ನು ಎಷ್ಟು ಚೆನ್ನಾಗಿ ಆಡ್ತಾನೆ ಸಾಂಗ್ನ, ಇವ್ನು ಹಾಗೆ ಇವ್ನು ಹಿಂಗೆ ಅಂತ ಬಿಲ್ಡಪ್ ಕೊಡೋದು ಜಾಸ್ತಿ. ಅಂಥ ಯುಗದಲ್ಲಿ ಇದ್ದೀವಿ ನಾವು, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ಎಲ್ಲರೂ ಕೇಳ್ತಿರೋದೇನಪ್ಪ ಅಂತಂದರೆ, ಈಗ ಟ್ರೋಲ್ ಮಾಡಿಕೊಂಡು ರಾಘವೇಂದ್ರ ಹುಣಸೂರು ಅವ್ರನ್ನ ಟ್ಯಾಗ್ ಮಾಡಿ ಎಲ್ಲ ಟ್ರೋಲ್ ಪೇಜಸ್ ಅವರು ಕೇಳ್ತಾ ಇರೋದು. ಅವತ್ತು ಒಬ್ಬ ಆ್ಯಂಕರ್, ಅವನ ಆ್ಯಂಕರ್ ಅಲ್ಲ ಬಿಡಿ, ಅವನು ಆ್ಯಂಕರ್ ಅಂದ್ಬಿಟ್ರೆ ಅಷ್ಟೇ, ಆ್ಯಂಕರಿಂಗ್ ಒಂದು ಫೀಲ್ಡ್ಗೆ ಅವಮಾನ ಆಗ್ಬಿಡುತ್ತೆ. ಒಬ್ಬ ಹುಡುಗ ಒಂದು ಮೈಕ್ ಇಟ್ಕೊಂಡು ರಾಘವೇಂದ್ರ ಹುಣಸೂರು ಅವ್ರನ್ನ ಕೇಳ್ತಾನೆ. ಒಂದು ಪಾಪ್ಯುಲರ್ ಫೇಸ್ ಟ್ರೋಲ್ ಪೇಜಸ್ ಎಲ್ಲ ಬರ್ತಾ ಇದೆ, ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ಗೆ ಬರ್ತಾರೆ ಅಂತ. ಅವ್ರನ್ನ ಏನಾದರೂ ಕರೆಸ್ತಾ ಇದ್ದೀರಾ, ಬರುವಂಥ ಚಾನ್ಸಸ್ ಇದೆಯಾ? ಯಾಕೆಂದರೆ ಏನೋ ಮೆಜೆಸ್ಟಿಕ್ಕಲ್ಲಿ ಹೋಗೋಕ್ಕೆ ಎದುರ್ಕೊಳ್ತಾರೆ. ಅಂಥದ್ರಲ್ಲಿ ಅಪಘಾತ ಆಗಿರೋ ದೇಶಕ್ಕೆಲ್ಲ ಹೋಗಿ ತೋರಿಸ್ತಾ ಇದ್ದಾರೆ ಅವರು ಕರ್ನಾಟಕ ಜನಕ್ಕೆ. ಅದು ಅಪಘಾತ ಅಲ್ಲ, ಅಪಾಯಕಾರಿ, ಡೇಂಜರಸ್ ಸಮಥಿಂಗ್. ಅಪಘಾತ ಅಲ್ಲ, ಅಪಾಯಕಾರಿ. ಫಸ್ಟ್ ಆಫ್ ಆಲ್ ರಾಘವೇಂದ್ರ ಹುಣಸೂರು ಆನ್ಸರ್ ಮಾಡಿರೋದು ಏನಕ್ಕೆ ಗೊತ್ತಾ? ಆ ಥರ ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಲ್ಲ, ಅದೊಂದು ಸ್ವಲ್ಪ ನೆನಪಿರಲಿ ನಿಮಗೆ. ಇವನಿಗೆ ಅಪಾಯಕಾರಿ ಅಂತ ಹೇಳಕ್ಕೆ ಬರ್ತಾ ಇಲ್ಲ, ಅಪಘಾತ ಅಂತ ಇವನಂತ ಇದ್ದಾನೆ. ಡಾಕ್ಟರ್ ಬ್ರೋ ನೋಡಿದ್ರೆ ಇನ್ನೂ ಚಿಕ್ಕ ವಯಸ್ಸು, ಅವ್ನು ಹೆಂಗೆ ನಾನು ವೀಕೆಂಡ್ ವಿತ್ ರಮೇಶ್ ಕರೆಸ್ಬೇಕು? ಇವ್ನು ಕೇಳ್ತಿರೋ ಪ್ರಶ್ನೆನೇ ಕರೆಕ್ಟಾಗಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಅಪಘಾತ ಅಲ್ಲ, ಅಪಾಯಕಾರಿ. ಓಕೆನಾ? ಅದು ಸ್ವಲ್ಪ ನೋಡ್ಕೊಂಡು ಕೇಳಬೇಕು. ಪದ ಉಚ್ಚಾರಣೆ ಮಾಡೋಕ್ಕೆ ಬರದೇ ಇರೋರೆಲ್ಲ ಆ್ಯಂಕರ್ಗಳಾಗ್ಬಿಟ್ಟವ್ರು ಇವತ್ತು, ಏನೂ ಮಾಡೋಕ್ಕಾಗಲ್ಲ. ಓದಿದನೋ ಎಲ್ಲೋ ಗೊತ್ತಿಲ್ಲ ಪಾಪ ಹುಡುಗ. ಇರಲಿ, ವಿಷಯ ಏನಂತಂದರೆ, ಈಗ ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿಗೆ ಗೊತ್ತಾ, ನಿಮ್ಮ ಅಮ್ಮಂಗೆ ಗೊತ್ತಾ, ನಿಮ್ಮ ತಾಯಿಗೆ ಗೊತ್ತಾ ಅಂತ ರಾಘವೇಂದ್ರ ಹುಣಸೂರು ಅವ್ರು ಕೇಳ್ತಾರೆ. ಈಗ ನಂದು ಸೇಮ್ ಕ್ವಶನ್ ರಾಘವೇಂದ್ರ ಹುಣಸೂರು ಅವ್ರಿಗೆ. ಈಗ ಕರ್ಕೊಂಬಂದಿದ್ದೀರಲ್ಲ ಅಮ್ಕು ಡುಮ್ಕು ಅಮಾಲ್ ಡುಮಾಲ್ ಅದನ್ನು ಹೇಳ್ಕೊಂಡು ಫೇಮಸ್ ಆಗಲಿ, ಸಂತೋಷ, ಒಳ್ಳೇದಾಗಲಿ. ಇನ್ನೊಂದು ಹೂವಿನ ಬಾಣದಂತೆ, ಆಮೇಲೆ ಇನ್ನೊಬ್ರು ಯಾರೋ ಈ ಕುಳ್ಳಿ ಮದುವೆ ಅಂತ ಫೇಮಸ್ ಆಗಿದ್ರು. ಸಾರಿ ಟು ಯೂಸ್ ದಿಸ್ ವರ್ಡ್ಸ್, ಕುಳ್ಳಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅವ್ರನ್ನ ಕರ್ಕೊಂಬಂದಿದ್ದಾರೆ. ಆ ಹುಡುಗಿ ಜಾಸ್ತಿ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು, ಇವರಿಬ್ಬರದು ಅಮ್ಕು ಡುಮ್ಕು ಮತ್ತು ಹೂವಿನ ಬಾಣದಂತೆ ಅನ್ನೋಂಥದ್ದು ಒಂದಷ್ಟು ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮ್ಕು ಡುಮ್ಕು ನಿಮ್ಮ ತಾಯಿಗೆ ಗೊತ್ತಾ, ಇವ್ರು ನಿಮ್ಮ ಅಜ್ಜಿಗೆ ಗೊತ್ತಾ ರಾಘವೇಂದ್ರ ಹುಣಸೂರು ಅವರೇ ಅಂತ ಪ್ರಶ್ನೆ ಮಾಡ್ಕೊಂಡು ಪ್ರತಿಯೊಂದು ಟ್ರೋಲ್ ಪೇಜಸ್ಸಲ್ಲೂ ಟ್ಯಾಗ್ ಮಾಡಿ ಕ್ವಶನ್ ಕೇಳ್ತಾ ಇರುವಂಥದ್ದು. ನಾನು ಒಂದು ಕ್ಲಿಯರಾಗಿ ಹೇಳ್ತೀನಿ, ರಾಘವೇಂದ್ರ ಹುಣಸೂರು ಅವರು ಆಗಿನ ಕಾಲಕ್ಕೆ, ಅಂದರೆ 2.5 years ಬ್ಯಾಕ್ ವಿಡಿಯೋ ಅದು. ಆ ಟೈಮ್ಗೆ ಯಾಕೆ ಡಾಕ್ಟರ್ ಬ್ರೋ ಅವರು ನನಗೂ ಅನಿಸಿತ್ತು, ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಹೋಗೋಷ್ಟು ಏಜಲ್ಲೂ ದೊಡ್ಡವರಲ್ಲ, ಅಂಥ ಲೈಫನ್ನು ಅವ್ರಿಗೂ ನೋಡಿಲ್ಲ. ಒಂದು 10-6 ದೇಶ ಸುತ್ತಾಡಿದ್ರು ಅಂದಿದ್ದು ಮಾತ್ರಕ್ಕೆ ವೀಕೆಂಡ್ ವಿತ್ ರಮೇಶ್ ಹೋಗಿ ಆ ಚೇರ್ ಮೇಲೆ ಕುತ್ಕೊಳ್ಳುವಂಥ ಒಂದು ಕೆಪಾಸಿಟಿ ಅವ್ರಿಗಿಲ್ಲ. ಯಾಕೆ ಅಂತಂದರೆ
ಎಂಥದ್ದು ಬೇಕು ಗೊತ್ತಾ, ವೀಕೆಂಡ್ ವಿತ್ ರಮೇಶ್ ಹೋಗೋಕೆ ಅಂತಂದರೆ ಎಂಥದ್ದು ಬೇಕು, ಏನು ಹೇಳಬೇಕು ಅವರು ಅಲ್ಲಿ ಕೂತಿರೋರು, ಆ ಚೇರ್ ಮೇಲೆ ಕೂತಿರೋರು ಅಂತಂದರೆ, ದತ್ತಣ್ಣ ಅವರು ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ತಾರೆ ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗ. ಅವ್ರ ಕಾಲದಲ್ಲಿ 1970s ಸಮಥಿಂಗಲ್ಲಿ ಅವರು ಮಿಲಿಟ್ರಿಲಿ ಇದ್ದಿದ್ದು. ಆಗಿನ ಕಾಲಕ್ಕೆ ಯಾರೋ ಒಬ್ರು ಹೇಳ್ತಾರಂತೆ, ಫೋನ್ ಬಂದಿದೆ ಬಾಬು ನಿನಗೆ ಅಂತ. ಫೋನ್ ಬಂದಿದೆಯಾ ಹಂಗಂದ್ರೆ ಏನು ಅಂದರೆ, ಅವಾಗ ತಾನೇ ಲ್ಯಾಂಡ್ಲೈನ್ಸು, ಫೋನ್ ಕಾಲ್ಸು ಅವೆಲ್ಲ ಬರ್ತಾ ಇದ್ದು ತುಂಬ ಅಂದರೆ ತುಂಬ ರೇರ್. ಅವಾಗ ತಾನೇ ಇನ್ವೆಂಟ್ ಆಗಿರೋದ್ರಿಂದ ಸರಿ ಅಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇನ್ವೆಂಟ್ ಆಗಿರೋದು. ಬಟ್ ಆಗಿನ ಕಾಲಕ್ಕೆ ಎಲ್ಲೋ ಇರೋ ವ್ಯಕ್ತಿ ಜೊತೆ ಇಲ್ಲಿರೋ ವ್ಯಕ್ತಿ ಮಾತಾಡಬಹುದಾ ಅಂತ ಗೊತ್ತಾಗಿದ್ದ ತಕ್ಷಣ ದತ್ತಣ್ಣವರು ಆಶ್ಚರ್ಯ ಆಗೋಗ್ಬಿಟ್ಟಿದ್ರಂತೆ. ಹೌದಾ, ನಾನು ಮಾತಾಡೋದು ಅಲ್ಲಿ ಕೇಳುತ್ತಾ ಅನ್ನೋ ಥರ ಆಶ್ಚರ್ಯ ಆಗೋಗ್ಬಿಟ್ಟಿದ್ರಂತೆ. ಈ ಥರದ ವಿಚಾರಗಳನ್ನು ಆ ವ್ಯಕ್ತಿ ಹೇಳಬೇಕು. ಒಂಥರ ಒಂದು ವಿಸ್ಮಯ ಇರಬೇಕು, ವಿಚಿತ್ರ ಅನ್ನಿಸ್ಬೇಕು. ಆಮೇಲೆ ಹಿಸ್ಟ್ರಿ ಡಾಕ್ಟರ್ ಬ್ರೋಗೆ 2.5 years ಬ್ಯಾಕ್ ಅಂತಂದರೆ 24 years, 24 ಇರ್ ಇವಾಗ ಒಂದು 26 ಆಗಿರ್ಬೋದೇನೋ. 24 years ಹುಡುಗನ ಕರ್ಕೊಂಬಂದ್ಬಿಟ್ಟು ವೀಕೆಂಡ್ ವಿತ್ ರಮೇಶ್ ಚೇರ್ ಮೇಲೆ ಕೂರಿಸ್ತೀವಿ ಅಂತಂದರೆ ಯಾರೂ ಒಪ್ಪಲ್ಲ. ಆಯಿತಾ? ಲಾಟ್ ಆಫ್ ನಾಲೆಡ್ಜ್ ಇನ್ಫಾರ್ಮೇಷನ್ ಅಲ್ಲ. ನೀವು ಯಾವುದೇ ದೇಶಕ್ಕೆ ಹೋಗಿ, ನೀವು ಏನೇ ಮಾಡಿ, ನೀವೆಲ್ಲೇ ಸುತ್ತಾಡಿ, ನೀವೆಲ್ಲೇ ಫ್ಲೈಟ್ ಹತ್ಕೊಂಡು ಹೋಗಿ, ಇಟ್ ಈಸ್ ನಾಟ್ ಕಾಲ್ಡ್ ನಾಲೆಡ್ಜ್, ಇಟ್ ಈಸ್ ಕಾಲ್ಡ್ ಇನ್ಫಾರ್ಮೇಷನ್. ನನ್ನ ಸಿಕ್ಕಿ ಎಲ್ಲ ಹೋಗಿದೆ ಅವರು ಹಿಂಗೆ ಗೊತ್ತಾಯಿತು, ಇದು ಇನ್ಫಾರ್ಮೇಷನ್, ಅದು ನಾಲೆಡ್ಜ್ ಅಲ್ಲ. ನಾಲೆಡ್ಜ್ ಅನ್ನೋದು ನಿನ್ನಲ್ಲಿರಬೇಕು. ನೀನು ಓದು ಬರೆದು ಅದನ್ನು ತಿಳ್ಕೊಂಡು, ನಾಲೆಡ್ಜೇ ಬೇರೆ, ಇನ್ಫಾರ್ಮೇಷನ್ನೇ ಬೇರೆ. ಈಗ ನಾನು ವಿಡಿಯೋ ನೋಡ್ತೀನಿ, ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊತೀನಿ, ಇಟ್ ಈಸ್ ನಾಟ್ ನಾಲೆಡ್ಜ್. ಸ್ವಲ್ಪ ಅದನ್ನು ಯಾರು ಡಾಕ್ಟರ್ ಬ್ರೋನೋ ಆಗಿನ ಕಾಲ ಕರೆಸಿಲ್ಲ, ಈಗ ಇವ್ರನ್ನ ಕರೆಸ್ಬಿಟ್ರು. ನಾನು ಅಮುಕುಡುಮುಕುಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಡಾಕ್ಟರ್ ಬ್ರೋಗೂ ಸಪೋರ್ಟ್ ಮಾಡ್ತಿಲ್ಲ. ವಿಷಯ ಹೆಂಗಿತ್ತು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆ ಟೈಮ್ಗೆ ಡಾಕ್ಟರ್ ಬ್ರೋ ಇನ್ನೂ ಚಿಕ್ಕ ಹುಡುಗ, ವೀಕೆಂಡ್ ವಿತ್ ರಮೇಶಿಗೆ ಬರುವಂಥ ಪರ್ಸ್ನಾಲಿಟಿ ಅಲ್ಲ. ಮೇ ಬಿ ಇನ್ನೊಂದು 10 ವರ್ಷ ಬಿಟ್ಟು ಕರೆಸ್ಬೋದು. ಆಲ್ರೆಡಿ ಹಿಂಗೆ ಅಂದ್ಕೊಂಡೆ 2.5 ವರ್ಷ ಆಗೋಯಿತು ಡಾಕ್ಟರ್ ಬ್ರೋನ್ ಕರ್ಸಲ್ವಾ ಅಂತ ಕೇಳ್ತಾ. ಇನ್ನೊಂದು 6-7 ವರ್ಷ ವೆಯ್ಟ್ ಮಾಡಿದ್ರೆ ಅವನು ಕರೆಸ್ಬಿಡ್ಬೋದು, ತಪ್ಪೇನಿಲ್ಲ ಅದರಲ್ಲಿ. ಓಕೆ, ಈಗ ಅಮ್ಕೊ ಟ್ಯಾಲೆಂಟೆಡ್ ಪೀಪಲ್ಸ್ನ ಕರ್ಕೊಬರ್ಬೇಕು, ಟ್ಯಾಲೆಂಟ್ಸ್ಗೆ ಬೆಲೆ ಕೊಡಬೇಕು. ಕಷ್ಟಪಟ್ಟು ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನಾನು ಏನೋ ಮಾಡಬೇಕು, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು ಅಂತ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಆಡಿಷನ್ಗಳು ಎಲ್ಲಿ ನಡೀತಾ ಇದೆ ಅಂತ ಹುಡುಕಿ ಹೋಗಿ ಆಡಿಷನ್ ಕೊಟ್ಟು ಅಲ್ಲೇನೋ ತಪ್ಪಾಗಿ ಅಲ್ಲಿ ಕ್ಯಾಕರ್ಸ್ ಮಕ್ಕೂಗಿಸ್ಕೊಂಡು ಇನ್ನೇನೋ ಆಗಿ ಮತ್ತೊಂದಾಗಿ ಟೈಮ್ ಟು ಟೈಮ್ ಊಟ ಮಾಡೋದನ್ನೇ ಮರ್ತ್ಬಿಟ್ಟಿರ್ತಾರೆ ಪಾಪ ಹುಡುಗರು. ಒಂದು ಚಾನ್ಸ್ ಸಿಗುತ್ತೇನೋ, ಏನೋ ನಾನು ಎಲ್ಲೋ ಒಂದು ಕಡೆ ಶೈನ್ ಆಗ್ಬೋದೇನೋ, ನಾನು ಎಲ್ಲೋ ಒಂದು ಕಡೆ ಒಂದು 4 ಜನ ನನ್ನ ನೋಡಿ ಚಪ್ಪಾಳೆ ತಡ್ತಾರೇನೋ, ನನ್ನನ್ನು ಗುರುತಿಸ್ತಾರೇನೋ, ನೀನು ಹಿಂಗೆ ಮಾಡಿದ್ಯಲ್ಲ ನೋಡಿದ್ದೀನಿ ಅಂತ. ಟ್ಯಾಲೆಂಟೆಡ್ ಪೀಪಲ್ಸ್ನ ಕರ್ಕೊಂಡು ಬನ್ನಿ. ಎಷ್ಟೋ ಜನ ಇವತ್ತು ಹೆಂಗಾಗಿದೆ ಅಂತಂದರೆ, ಒಂದು ಮಾತು ಹೇಳ್ತೀನಿ, ಪುಸ್ತಕ ಅನ್ನೋದು ಸರಸ್ವತಿ. ಆ ಸರಸ್ವತಿನ ಓದ್ತಾ ನಾವು ಜೀವನದಲ್ಲಿ ಬೆಳಿತೀವಿ. ನಾಲೆಡ್ಜ್ ಬಗ್ಗೆ ಹೇಳ್ತಿದ್ನಲ್ಲ, ನಾಲೆಡ್ಜ್ನ ಪಡ್ಕೋತೀವಿ, ಜೀವನ ಕಟ್ಕೋತೀವಿ. ಅಂಥ ಪುಸ್ತಕ ಇವತ್ತು ಫುಟ್ಪಾತ್ ಮೇಲೆ ಮಾರ್ತಾರೆ, ಕಾಲಿಗೆ ಹಾಕೋ ಚಪ್ಪಲಿನ ಶೋರೂಮಲ್ಲಿ ಸೇಲ್ ಮಾಡ್ತಾರೆ. ಐ ಆಮ್ ನಾಟ್ ಕಂಪೇರಿಂಗ್ ದಿಸ್ ಇನ್ ಟು ಹ್ಯೂಮನ್, ಮನುಷ್ಯಗೆ ನಾನು ಕಂಪೇರ್ ಮಾಡ್ತಲ್ಲ ಇದನ್ನು. ಬಟ್ ಸ್ಟಿಲ್ ಟ್ಯಾಲೆಂಟೆಡ್ ಪೀಪಲ್ಸ್ನ ರೋಡ್ಗೆ ಬಿಟ್ಬಿಟ್ಟಿದ್ದಾರೆ. ಟ್ಯಾಲೆಂಟ್ ಇಲ್ಲದೆ ಬಡ್ಕೊಂಡು ಕಿರ್ಚ್ಕೊಂಡು ಕ್ರಿಂಜಾಗಿ ಆಡ್ಕೊಂಡ್ರು ಅಂಥವ್ರು ಎಲ್ಲರೂ ಈಗ ಟಿ ವಿ ಅಲ್ಲಿ ಇಲ್ಲಿ ಕರ್ಕೊಂಬಂದು ಯಾರೋ ಒಬ್ಬ ಇದನ್ನು ಸಮರ್ಥನೆ ಮಾಡ್ಕೊಂಡು ವಿಡಿಯೋ ಮಾಡಿದ್ದ. ಅವನ ಹೆಸರಿನ ಮರ್ತೋಗ್ಬಿಟ್ಟಿದೆ. ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ, ಇವ್ರು ಬೇಕಿತ್ತಾ, ಇವ್ರು ಅದು ಇದು ಅಂತೆಲ್ಲ ಕೇಳ್ತಿದ್ದೀರಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತಿನ ಸಮಾಜ ಹೆಂಗೆ ಹೋಗ್ತಾ ಇದೆ, ಇವತ್ತಿನ ಜನ್ರೇಷನ್ ಹಿಂಗಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇಂಥವ್ರನ್ನ ಕರ್ಕೊಂಡು ಬಂದು ಈ ಥರ ಸ್ಕಿಟ್ ಮಾಡ್ತಿದ್ದಾರೆ. ಅದರೊಳಗೆ ತಪ್ಪೇನು? ಆಯ್ತಪ್ಪ, ಈಗ ನೀನು ತುಂಬ ಚೆನ್ನಾಗಿ ಓದೋ ಹುಡುಗ, ಆಯಿತಾ, ನಿನ್ನ ಕ್ಲಾಸಲ್ಲಿ ನಿನ್ನ ಬಿಟ್ಟರೆ ನಿನ್ನ ಬೆಂಚಲ್ಲೋ, ಹಿಂದಿನ ಬೆಂಚಲ್ಲೋ, ಪಕ್ಕದ ಬೆಂಚಲ್ಲೋ ನಿನ್ನಷ್ಟು ನಾಲೆಡ್ಜ್ ಇರೋ ವ್ಯಕ್ತಿನೇ ಇರಲ್ಲ ಅನ್ಕೋ. ಆ ಟೈಮಲ್ಲಿ ಟೀಚರ್ ಏನಾದರೂ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನೋ, ಸ್ಪರ್ಧಾತ್ಮಕವಾದ ಒಂದು ಕಾಂಪಿಟೇಷನ್ನೋ, ಅಲ್ಲಿಗೆ ನಿನ್ನನ್ನೇ ಸೆಲೆಕ್ಟ್ ಮಾಡಬೇಕು ನ್ಯಾಯವಾಗಿ ನೋಡಿದ್ರೆ, ಆಯಿತಾ. ನಿನ್ನನ್ನು ಬಿಟ್ಟು ಬೇರೆಯವರು ಸೆಲೆಕ್ಟ್ ಮಾಡ್ತಾರೆ, ಒಂದು 4-5 ಜನ ಹುಡುಗರು ಸೆಲೆಕ್ಟ್ ಮಾಡ್ತಾರೆ, ನಿನ್ನೇ ಸೆಲೆಕ್ಟ್ ಮಾಡಲ್ಲ. ಬಟ್ ನಿನ್ನ ಮೈಂಡಲ್ಲಿ ಕೊರಿತಾ ಇರುತ್ತೆ, ಮಾರ್ಕ್ಸ್ ತೆಗಿಯೋದು ನಾನು ಜಾಸ್ತಿ, ಕ್ಲಾಸಲ್ಲಿ ಹೈಯೆಸ್ಟ್ ತೆಗಿಯೋದೇ ನಾನು, ಟೀಚರ್ ನನ್ನೇ ಹೊಗಳ್ತಾರೆ, ನನಗೆ ಬೇಷ್ ಅಂತಾರೆ. ಹೌದು, ಬಟ್ ಸ್ಟಿಲ್ ಅವ್ರನ್ನೇ ತೊಗೊಂಡ್ರು ಅಂದಿದ್ದಕ್ಕೆ ಈಗ ನೀನು ಹೇಳ್ತೀಯ, ಏನಂತ ಹೇಳ್ತೀಯ ಗೊತ್ತಾ? ನೀನು ಹೇಳಿದ್ರೆ
ಅಯ್ಯೋ ನನಗೆ ಮೋಸ ಆಗೋಯ್ತು, ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಓದ್ತೀನಿ, ಇಷ್ಟು ಮಾರ್ಕ್ಸ್ ತೆಗಿತೀನಿ, ನನಗೆ ನಾಲೆಡ್ಜ್ ಇಷ್ಟಿದೆ, ಅವರು ನಾಲೆಡ್ಜ್ ಇರೋರನ್ನ ಕರ್ಕೊಂಡು ಹೋಗ್ಬಿಟ್ರಲ್ಲ ಒಂದು ಕಾಂಪಿಟೇಷನ್ಗೆ ಅಂತ. ಈಗ ನಾನು ಹೇಳ್ತೀನಿ, ಬಿಡುಗರು ಅವರು ನಿನಗಿಂತ ಕೆಳಗಡೆ ಇದ್ದಾರೆ, ಒಂದು ಒಂದು ಕಾಂಪಿಟೇಷನ್ಗೆ ಹೋದಾಗ ಇನ್ನೊಂದು ಮತ್ತೊಂದು ಒಂದು ಒಂದು ಬೇರೆ ಕಡೆ ಸ್ಪರ್ಧಾತ್ಮಕ ವಿಷಯ ಅಂತ ಬಂದಾಗ ತಿಳ್ಕೊಳ್ಳಿ, ನಿಂತರನೇ ಅವರು ಬೆಳೀತಾರೆ ಬಿಡು. ನಾನು ಹೇಳ್ತೀನಿ ಅದು ಇದನ್ನು ಸಮರ್ಥನೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಹೇಳೋ? ಚೆನ್ನಾಗಿರಲ್ಲ. ಓದೋನು, ನಾಲೆಡ್ಜ್ ಇರೋನು, ಟ್ಯಾಲೆಂಟ್ ಇರೋನು, ಕಷ್ಟಪಟ್ಟು ಮಾರ್ಕ್ಸ್ ತೆಗಿತಾ ಇರೋನು, ಟೀಚರ್ ಮುಂದೆ ಗತ್ತಾಗಿ ನಿಂತ್ಕೊಳ್ಳೋನು ಈಸ್ ದ ರಿಯಲ್ ಸ್ಟೂಡೆಂಟ್. ಅವನಿಗೆ ಸಿಗಬೇಕೇನಾದ್ರು ಸಿಕ್ಕಿದ್ರೆ ಅಪ್ರಿಷಿಯೇಷನ್ ಜಾಸ್ತಿ ಸಿಕ್ತು ಅಂತಂದ್ರೆ ಅವನಿಗೆ ಸಿಗಬೇಕು. ಹಾಗೆ ನಾನು ಹೇಳ್ತಿರೋದು, ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳು ರೋಡಲ್ಲಿ ಬೀದಿ ಬೀದಿ ಸುತ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ನಾನು ವಿಡಿಯೋ ಯಾರಾದರೂ ನೋಡ್ತಿದ್ದೀರ ಅಂಥವ್ರು ಕಮೆಂಟ್ ಮಾಡಿ ಒಗಿರಿ. ಯಾರು ಇವನ್ನೆಲ್ಲ ಕರ್ಕೊಂಬಂದು ಎಲ್ಲೆಲ್ಲೋ ನಿಂತ್ಕೊಂಡು ಬಣ್ಣದ್ದು ಕೂದಲು ಬಿಟ್ಕೊಂಡು ವಿಚಿತ್ರವಾಗೆಲ್ಲ ಆಡ್ಕೊಂಡು ಅಮುಕ್ ಹುಡುಮುಕು ಅಮಾಲ್ ಡುಮಾಲ್ ಡಿಂಟ್ಯಾಕ್ ಅಂದ್ಕೊಂಡು ಇದೆಲ್ಲ ಏನರೋ ನಡೀತಾ ಇದೆ. ಈಗ ಮಹಾನಟಿ ಅಂತ ಬಂತು, ಟ್ಯಾಲೆಂಟೆಡ್ ಪೀಪಲ್ಸ್ ಬಂದರು ಆ್ಯಕ್ಟಿಂಗ್ ಮಾಡೋಕ್ಕೆ. ಇದೇ ಜೀ ಕನ್ನಡದಲ್ಲಿ ಟ್ಯಾಲೆಂಟ್ ತೋರಿಸಿದ್ರು, ಸೀರಿಯಲ್ಗಳಿಗೆ ಹೋದರು, ಸಿನಿಮಾಗಳಿಗೆ ಹೋದರು, ನಾವೇ ನೋಡಿದ್ದೀವಿ. ಇಟ್ ಈಸ್ ಕಾಲ್ಡ್ ಪ್ಯೂರ್ ಟ್ಯಾಲೆಂಟ್. ತರುಣ್ ಸುಧೀರ್ ಸರು ಕಾಟೇರ ನಮಸ್ಕಾರ ಕೊಡೋರು, ಜಾಸ್ತಿ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ರೆ ಇನ್ನೇನೋ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಡೋರು, ನೆಕ್ಸ್ಟ್ ನಮ್ಮ ಸಿನಿಮಾಗೆ ಬಾ ಅಂತ. ಇದು ಟ್ಯಾಲೆಂಟ್ ಅಂದರೆ. ಟ್ಯಾಲೆಂಟ್ ಇರೋರು ಅಂದರೆ ಇಂಥವ್ರನ್ನ ಹುಡ್ಕೋದು ಟ್ಯಾಲೆಂಟ್ ಇರೋರು ಅಂತಂದರೆ. ಆಮೇಲೆ ಗಿಲ್ಲಿ ತಗೊಳ್ಳಿ, ಗಿಲ್ಲಿ ಜಿ ಕನ್ನಡದಲ್ಲಿ ಬಂದಂಥ ಎಷ್ಟೋ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪ್ರಾಪರ್ಟಿ ಕಾಮಿಡಿ ಅಂತ ಮಾಡ್ದ, ಇನ್ನೇನೇನೇನೇನೋ ಮಾಡ್ದ, ಮತ್ತೊಂದೇನೋ ಮಾಡ್ದ, ಮಗದೊಂದೇನೋ ಮಾಡ್ದ, ಎಲ್ಲ ಮಾಡ್ದ. ಈಗ ಎಲ್ಲಿದ್ದಾನೆ? ಕಲರ್ಸ್ ಕನ್ನಡದಲ್ಲ ಪ್ರತಿಯೊಂದು ಮನೆಯ ಮಗ ಅಂತ ಅನ್ಸ್ಕೊತಾ ಇದ್ದಾನೆ ಅವನು. ನಾನೇ ಪರ್ಸ್ನಲ್ ಆಗಿ ಹೇಳ್ತೀನಿ, ಈಸ್ ಮೈ ಫೇವ್ರೇಟ್, ಈಸ್ ಮೈ ಬ್ರದರ್. ಅವ್ರ ತಾಯಿ ನೋಡಿ ಕಳೆದೋದೆ ನಾನು ಅವ್ರ ಮನೆಗೆ ಹೋದಾಗ. ಎಷ್ಟು ಪ್ರೀತಿ ಕೊಟ್ಟು ಮಾತಾಡ್ಸಿದ್ರು. ಕಲಾವಿದರು ಅಂತಂದರೆ, ಟ್ಯಾಲೆಂಟೆಡ್ ಪೀಪಲ್ ಕಲಾವಿದರು ಅಂತಂದರೆ ತುಂಬಿದ ಕೂಡ ತುಡ್ಕಲ್ಲ ಅಂತಾರಲ್ಲ, ಹಾಗೆ ಎಷ್ಟು ತುಂಬಿರುತ್ತೋ, ಎಷ್ಟು ಟ್ಯಾಲೆಂಟ್ ಇರುತ್ತೋ ಅದೇ ರೀತಿ ನಡ್ಕೋತಾರೆ. ಅದೇ ಥರ ಅವ್ರ ಮನೇಲೂ ಬೆಳೆಸಿರ್ತಾರೆ ಅಂಥವ್ರನ್ನ ಕರ್ಕೊಂಡು ಬಂದು ನೀವು ಟಿ ವಿಲಿ ಚಾನ್ಸ್ ಕೊಡೋದು ಅಥವಾ ಇನ್ನೊಂದೇನೋ ಶೋಗಳಲ್ಲಿ ಚಾನ್ಸ್ ಕೊಡೋದು, ಸ್ಕಿಟ್ ಮಾಡೋದು ಮಾಡಿದ್ರೆ ನಿಮ್ಮ ಟಿ ವಿಗೆ ಮರ್ಯಾದೆ ಹೆಚ್ಚಿತ್ರಿ. ಇಂಥವ್ರನ್ನೆಲ್ಲ ಕರ್ಕೊಂಬಂದು ಸಾವಿರ ಟ್ರೋಲ್ಗಳನ್ನ ನೋಡ್ತಾ ಇರೋದು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಉಗಿತಾ ಇದ್ದಾರೆ ನಿಮ್ಮ ಟಿ ವಿಯವ್ರಿಗೆ. ಇಂಥವ್ರು ಕರ್ಕೊಂಬಂದು ಈಗ ಒಂದು ಹೇಳ್ತೀನಿ, ಮೇನ್ ಪಾಯಿಂಟ್ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನಾನು. ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಸೀಸನ್ 7 ಬಿಗ್ ಬಾಸ್, ಐ ಥಿಂಕ್ ಸೊ, ರಾಂಗ್ ಆಗಿದ್ರೆ ಸರಿ ಮಾಡಿ ಪ್ಲೀಸ್ ಯಾರಾದರೂ. ಶೈನ್ ಶೆಟ್ಟಿ ವಿನ್ ಆಗ್ತಾರೆ, ಓಕೆನಾ? ಅವರು ಸೀರಿಯಲಲ್ಲಿ ಪೀಕಲ್ಲಿ ಇದ್ದಂಥವ್ರು, ಅದೇ ಕಲರ್ಸ್ ಕನ್ನಡದಲ್ಲಿ, ಓಕೆನಾ? ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಸೀರಿಯಲ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು, ಸೆಲೆಬ್ರಿಟಿ ಲೈಫ್ ನೋಡಿದವರು. ಯಾವುದೋ ಒಂದು ಕೆಟ್ಟ ಟೈಮು ಅವರು ಯಾವುದೋ ಮಟ್ಟದಲ್ಲಿ ಇದ್ದವ್ರನ್ನ ಕೆಳಗಡೆ ಇಳಿಸ್ಬಿಡುತ್ತೆ. ಕಂಪ್ಲೀಟ್ ಡೌನ್ ಆಗಿ ಹೋಗ್ತಾರೆ ಅವರು. ಫುಡ್ ಟ್ರಕ್ ಇಟ್ಕೊಂಡು ದಿನಕ್ಕಿಷ್ಟ ಆದರೆ ಸಾಕಪ್ಪ ಸಂಪಾದನೆ, ಜೀವನ ಮಾಡೋಕ್ಕೆ ಹೆಂಗೋ ಒಂದು ದಾರಿ ಆದರೆ ಸಾಕು ಅನ್ನೋ ಮಟ್ಟಕ್ಕೆ ಅವ್ರ ಜೀವನ ಡೌನ್ಫಾಲ್ ಕಾಣುತ್ತೆ. ಇಂಥ ಸ್ಟೋರಿನ ಬಿಗ್ ಬಾಸಲ್ಲಿ ಹೇಳಿದ್ರು. ಇದಕ್ಕೋಸ್ಕರನೇ ನಾನು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ದೀನಿ, ಜೀವನ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ. ಆವಾಗ ಅವ್ರು ಹೆಂಗೆ ಮಾಡಿದ್ರು? ಜನ ಸಪೋರ್ಟ್ ಮಾಡಿದ್ರು, ಇಲ್ಲ ಇವರು ಸಪೋರ್ಟ್ ಮಾಡಬೇಕು ಅಂತ ಮಾಡಿದ್ರು. ಎಷ್ಟೋ ಜನ ಇವ್ರ ಹೆಸರು ಹೇಳ್ಕೊಂಡು ಇವ್ರದೇ ಇನ್ಸ್ಪಿರೇಷನ್ ತೊಗೊಂಡು ನಾನು ಫುಡ್ ಟ್ರಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ರು. ಆ ಫುಡ್ ಟ್ರಕ್ ಇನಾಗ್ರೇಷನ್ ಮಾಡೋಕ್ಕೆ ಶೈನ್ ಶೆಟ್ಟಿ ಅವ್ರ ಅಮ್ಮ ಹೋಗಿದ್ರು ಕೋಲಾರಕ್ಕೆ. ನನ್ನೂ ಬರೋಕ್ಕೆ ಹೇಳಿದ್ರು ಅವರು. ಯಾರೋ ಶೈನ್ ಶೆಟ್ಟಿ ಅವ್ರ ಅಮ್ಮನ್ನ ಕರೆದ್ರಲ್ಲ, ಅವರು ನನ್ನೂ ಬರೋಕ್ಕೆ ಹೇಳಿದರು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬಿಟ್ಟು. ನಾನು ಬಂದು ಏನು ಮಾಡಲಿ ಸರ್, ಮೇಯ್ನ್ ಅವ್ರನ್ನ ಕರೆಯಿರಿ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ನಾನು ಹೋಗಿರಲಿಲ್ಲ. ಈ ಥರ ಒಬ್ಬ ವ್ಯಕ್ತಿನ ನೋಡಿ ಇನ್ಸ್ಪೈರ್ ಆಗಬೇಕು. ಟಿ ವಿಲಿ ಬರ್ತಾ ಇದ್ದಾರೆ ಅಂತಂದಾಗ, ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆ ವಿಷಯ ನೋಡಿ ಕಲ್ತ್ಕೊತಾ ಹೋಗ್ತೀವಿ. ಅಪ್ಪ ಅಮ್ಮ ಏನು ಮಾತಾಡ್ತಾರೆ, ಯಾವ ಥರ ನಡ್ಕೋತಾರೆ, ಹೆಂಗೆ ಇರ್ತಾರೆ, ಅದನ್ನೇ ಮಕ್ಳು ಕಲಿಯೋದು ಅಂತಾರಲ್ಲ, ಹಂಗೆ ಟಿ ವಿಲಿ ಏನು ಬರ್ತಾ ಇದೆ, ಟಿ ವಿಲಿ ಏನು ನೋಡ್ತಾ ಇದೆ. ಇವತ್ತಿನ ಜನ್ರೇಷನ್ ಮೊಬೈಲಲ್ಲೂ ನೋಡ್ತಾರೆ, ಟಿ ವಿಯಲ್ಲೂ ನೋಡ್ತಾರೆ, ಎರಡೂ ಕಡೆ ಸೇಮ್ ಬರ್ತಾ ಇರುತ್ತೆ. ಎಲ್ಲ ನೋಡಿ ಕಲಿತಾರೆ ಮಕ್ಕಳು ಅಂತಂದಾಗ, ನೀವು ಎಂಥವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತೀರ ಸ್ಟೇಜ್ ಮೇಲೆ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಇಷ್ಟು ಟ್ರೋಲ್ ಮಾಡ್ತಿರೋದು. ಇಂಥವ್ರನ್ನ ನೋಡಿ ಚಿಕ್ಕ ಮಕ್ಕಳು, ಓದೋರು, ಬರೆಯೋರು, ಯಂಗ್ ಜನ್ರೇಷನ್ ಏನು ಕಲಿಬೇಕು? ಅವ್ರ ಥರ ಹಾಳಾಗೋದನ್ನ ಕಲಿಬೇಕಾ? ಅವ್ರ ಥರ ವಿಡಿಯೋ ಮಾಡೋದನ್ನು ಕಲಿಬೇಕಾ? ಅಮಾಲ್ ಡುಮಾಲ್ ಅಮುಕೋಡು ಛೈ ಕಮೆಂಟ್ ಮಾಡ್ರಪ್ಪ ನಿಮ್ಗೇನು ಅನಿಸುತ್ತೆ ಅಂತ. ಮತ್ತೆ ಸಿಗ್ತೀನಿ. ಇಲ್ಲಿ ಯಾರ ಮೇಲೂ ನನಗೆ ಹೊಟ್ಟೆವರಿ ಇಲ್ಲ, ಇಲ್ಲಿ ಏನೂ ನನಗೆ ಜಲಸ್ ಇಲ್ಲ. ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾನೆ, ಅವನು ಇಟ್ಟಂಗೆ ನಾನು ಇರ್ತೀನಿ. ಮತ್ತೆ ಸಿಗೋಣ. ಕಮೆಂಟ್ ಮಾಡ್ತಾಯಿರಿ. ಒಳ್ಳೆಯದಾಗಲಿ.